ರಾಜ್ಯದ ಜನರೇ ಒಂದು ಬಾರಿ ಗಮನಿಸಿ, ಪ್ರತಿನಿತ್ಯ ಸಿಗ್ತಾ ಇದ್ದಾಗೆ ಇವತ್ತು ಮೆಡಿಕಲ್ ಶಾಪ್ಗಳು ಓಪನ್ ಇರಲ್ಲ. ಮೆಡಿಕಲ್ ಶಾಪ್ನಲ್ಲಿ ಸಿಗ್ತಾ ಇದ್ದಂಥ ಮೆಡಿಸಿನ್ಗಳು ಸಿಗಲ್ಲ. ಯಾಕಂದ್ರೆ ಕಾನೂನು ಬಾಹಿರವಾಗಿ ಇ ಕಾಮರ್ಸ್ ಹಾಗೂ ಫಾರ್ಮಸಿಯಲ್ಲಿ ಮಾರಾಟ ಮಾಡ್ತಾ ಇದ್ದಂತಹ ಮೆಡಿಕಲ್ ಶಾಪ್ನಲ್ಲಿ ಸಿಗ್ತಾ ಇದ್ದಂತಹ ಮೆಡಿಸಿನ್ಗಳನ್ನು ವಿರೋಧಿಸಿ ಇವತ್ತು ಬಂದ್ ಅನ್ನು ನಡೆಸಲಾಗ್ತಾ ಇದೆ. ಹಾಗಾದ್ರೆ ಇದು ಜನರ ಮೇಲೆ ಯಾವೆಲ್ಲ ಎಫೆಕ್ಟ್ಗಳನ್ನು ಬೀರಲಿದೆ, ಆ ಕುರಿತ ರಿಪೋರ್ಟ್ ಇಲ್ಲಿದೆ. ರಾಜ್ಯಾದ್ಯಂತ ಇಂದು ಮೆಡಿಕಲ್ ಎಮರ್ಜೆನ್ಸಿ. ಮೆಡಿಕಲ್ ಶಾಪ್ಗಳು ತೆರೆಯಲ್ಲ, ಔಷಧಿ ಸಿಗಲ್ಲ, ಮೆಡಿಸಿನ್ಗಾಗಿ ರೋಗಿಗಳ ಪರದಾಟ ಫಿಕ್ಸ್. ಇವತ್ತು ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದಾಗಲಿವೆ. ಆನ್ಲೈನ್ ಇ ಫಾರ್ಮಸಿಗಳು ಹಾಗೂ ಕ್ವಿಕ್ ಕಾಮರ್ಸ್ ಆಪ್ಗಳ ಮೂಲಕ ಕಾನೂನು ಬಾಹಿರವಾಗಿ ಔಷಧಿ ಮಾರಾಟ ಮಾಡುವುದನ್ನು ವಿರೋಧಿಸಿ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ದೇಶಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿವೆ. ಕರ್ನಾಟಕದಲ್ಲೂ ರಾಜ್ಯ ಔಷಧಿ ಮಾರಾಟ ವ್ಯಾಪಾರಿಗಳ ಸಂಘ ಬಂದ್ಗೆ ಬೆಂಬಲ ನೀಡಿದೆ. ರಾಜ್ಯಾದ್ಯಂತ 25,000ಕ್ಕೂ ಅಧಿಕ ಮೆಡಿಕಲ್ಗಳು ಇಂದು ಬಂದಾಗಲಿವೆ. ಈ ಬಂದಲ್ಲಿ ಕರ್ನಾಟಕದಿಂದ 26,000ಕ್ಕೂ ಮೇಲ್ಪಟ್ಟ ಕೆಮಿಸ್ಟ್ಗಳು ಮತ್ತು ಬೆಂಗಳೂರಲ್ಲಿ 6,500ಕ್ಕೂ ಮೇಲ್ಪಟ್ಟ ಕೆಮಿಸ್ಟ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಬಂದಿನ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಎರಡು ಅಮೆಂಡ್ಮೆಂಟ್ಸ್ 220 ಇ ಮತ್ತು 817 ಈ ಎರಡು ಅಮೆಂಡ್ಮೆಂಟ್ಗಳನ್ನ ತೆಗಿಬೇಕು. ಜನಗಳಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ ಮತ್ತು ರಿಟೇಲರ್ಸ್ಗೆ ಇದರಿಂದ ತುಂಬಾ ತೊಂದರೆ ಆಗಿದೆ. ಈಗ 40% ಕಮಿಷನ್ 35%ಗೆ ಕಮ್ಮಿ ಕೊಡ್ತಾ ಇದ್ದಾನೆ. ಹೆಂಗ್ ಕೊಡ್ತಾ ಇದ್ದಾರೆ? ಯಾರ ಕೆಲಸ ಅದು? ಎಷ್ಟೋ ಬಿಸ್ನೆಸ್ಗಳು ಅಡ್ರೆಸ್ ಇಲ್ಲದೆ ಹೊರಟೋಗಿದೆ, ಆರ್ಗನೈಸೇಷನ್ಗಳು ಇಲ್ಲದೆ. ಅದರಿಂದ ಹೋರಾಟ ಮಾಡ್ತಿರ್ತೀವಿ. ಒಂದು ದಿನದ ಮಟ್ಟಿಗೆ ಸಂಪೂರ್ಣ ಮೆಡಿಕಲ್ಗಳು ಬಂದಾಗಲಿವೆ. ಬೆಂಗಳೂರು ಒಂದರಲ್ಲೇ 3,000ಕ್ಕೂ ಅಧಿಕ ಮೆಡಿಕಲ್ಗಳಿವೆ. ಬೆಂಗಳೂರು ಫಾರ್ಮಾ ರಿಟೈಲರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಫೋರಂನ ಸಂಘದಿಂದ ಹೊರಬಂದು ಕೆಲವರು ಪ್ರತ್ಯೇಕ ಸಂಘ ಕಟ್ಟಿಕೊಂಡು ಬಂದ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆಯೂ ಮೆಡಿಕಲ್ ಮಾಲೀಕರೇ ಬಂದ್ಗೆ ಬೆಂಬಲಿಸಿ ಮೆಡಿಕಲ್ಗಳನ್ನ ಕ್ಲೋಸ್ ಮಾಡಲಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕೆಲವು ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಒಳಗೆ ಇರುವ ಫಾರ್ಮಸಿಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ. ಗಂಭೀರ ಪರಿಸ್ಥಿತಿಗಳಲ್ಲಿ ಅಗತ್ಯ ವಸ್ತುಗಳನ್ನು ಒದಗಿಸಲು ಆಯ್ದ ಪ್ರಮುಖ ಕೇಂದ್ರಗಳಲ್ಲಿ ತುರ್ತು ಕೌಂಟರ್ಗಳು ತೆರೆದಿರುತ್ತವೆ. ಆನ್ಲೈನ್ನಲ್ಲಿ ಮೆಡಿಸಿನ್ ಮಾರಾಟದಿಂದ ಸಮಸ್ಯೆ. ನಿಯಂತ್ರಣವಿಲ್ಲದ ಆನ್ಲೈನ್ ಔಷಧ ಮಾರಾಟ, ನಕಲಿ ಔಷಧಿ ಚೀಟಿಗಳ ಬಳಕೆ, ಆಂಟಿಬಯೋಟಿಕ್ ಮತ್ತು ಚಟ ಉಂಟು ಮಾಡುವ ಔಷಧಿಗಳ ದುರುಪಯೋಗ, ರೋಗಿ ಮತ್ತು ಫಾರ್ಮಸಿಸ್ಟ್ ನಡುವೆ ನೇರ ಸಂಪರ್ಕದ ಕೊರತೆ, ನಕಲಿ ಮತ್ತು ಸರಿಯಾಗಿ ಸಂಗ್ರಹಿಸಿದ ಔಷಧಿಗಳಿಂದ ಅಪಾಯ, ಅತಿಯಾದ ರಿಯಾಯಿತಿ ನೀತಿಯಿಂದಲೂ ಸಮಸ್ಯೆ, ಭಾರಿ ರಿಯಾಯಿತಿಯಿಂದ ಸಣ್ಣ ವ್ಯಾಪಾರಿಗಳಿಗೆ ಹೊಡೆತ, ಮಾರುಕಟ್ಟೆಯಲ್ಲಿ ಏಕಾಧಿಪತ್ಯ ಭೀತಿ. ಪ್ರಮುಖ ಬೇಡಿಕೆಗಳೇನು? ಜಿಎಸ್ಆರ್ 220 ಹಿಂಪಡೆಯಬೇಕು, ಜಿಎಸ್ಆರ್ 817 ಹಿಂಪಡೆಯಬೇಕು, ಅಕ್ರಮ ಇ ಫಾರ್ಮಸಿಗಳನ್ನ ಬಂದ್ ಮಾಡಬೇಕು, ಅತಿಯಾದ ಡಿಸ್ಕೌಂಟ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು, ಸಣ್ಣ ಔಷಧಿ ವ್ಯಾಪಾರಿಗಳನ್ನ ರಕ್ಷಿಸಬೇಕು. ಮೆಡಿಕಲ್ಗಳ ಬಂದ್ನಿಂದ ಜನ ಪರದಾಡೋದು ಬಹುತೇಕ ಖಚಿತ. ತುರ್ತು ಸಂದರ್ಭ ಬಂದ್ರೆ ಆಸ್ಪತ್ರೆಯ ಫಾರ್ಮಸಿಗಳು ಓಪನ್ ಇರಲಿದ್ದು ಜನ ಇದರ ಸೇವೆ ಪಡೆಯಬಹುದು. ಈ ಬಂದ್ ಯಾವ ಸ್ವರೂಪ ಪಡೆಯುತ್ತದೆ ಕಾದು ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.